ನಮ್ಮ ದೊಡ್ಡಮ್ಮ ತುಂಬ ದಿನದಿಂದ ಬನ್ನಿ ಬನ್ನಿ ಅಂತ ಕರಿತಾನೆ ಇದ್ರು ಅವ್ರ ಮನೆಗೆ. ಸೊ ನಮ್ಮ ಯಜಮಾನ್ರು ಇವತ್ತು ನಾಳೆ ಅಂತ ಮಿಸ್ ಮಾಡ್ತಾನೆ ಇದ್ರು. ಅವತ್ತು ನೈಟು ಸಡನ್ನಾಗಿ ನಮ್ಮ ದೊಡ್ಡಮ್ಮ ಕಾಲ್ ಮಾಡಿ ಯಾವಾಗ ಬರ್ತೀರಾ ಅಂತ ಕೇಳಿಬಿಟ್ರು. ನಮ್ಮ ಯಜಮಾನ್ರು ಏನು ಮಾಡಿದ್ರು ಗೊತ್ತಾ, ಬಾ ಹೋಗೋಣ ಅಂತೇಳಿ ಕರ್ಕೊಬಂದ್ಬಿಟ್ರು. ಅದು ನೈಟ್ 12:30ಗೆ ನನಗೆ ಬಾ ಅಂತ ಹೇಳಿಬಿಟ್ಟು ಇವ್ರು ಕೂತ್ಕೊಂಡು ಫೋನ್ ನೋಡ್ತಾ ಇದ್ದಾರೆ. ಅವ್ನು ಕೋಪನೇ ಬಂದ್ಬಿಡ್ತು. ಡಿಪ್ರೆಷನ್ ಮತ್ತೆ ಅವ್ರನ್ನ ಕರ್ಕೊಂಡು ಕ್ಯಾಬ್ ಬುಕ್ ಮಾಡಿ ಹೊರಡೋಣ ಅಂತ ನೋಡಿದ್ರೆ ಕ್ಯಾಬ್ ಬರೋಕ್ಕೆ 1/2 hour ಆಗೋಯ್ತು. ಫೈನಲಿ ನಮ್ಮ ದೊಡ್ಡಮ್ಮ ಮನೆಗೆ ರೀಚ್ ಆಗಿದ್ದು ಮಾರ್ನಿಂಗ್ 3 o'clockಗೆ. ಮತ್ತು ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಡೇ ಸಂಜೆನೇ ಬೇಗ ಹೊರಟುಬಿಟ್ವಿ. ಅದಕ್ಕೆ ನಮ್ಮ ದೊಡ್ಡಮ್ಮ ಅವರು ಕೋಪ ಮಾಡ್ಕೊಬಿಟ್ರು. ನೀವು ಮಾತ್ರ ಬರೋದು ಮಿಡ್ನೈಟಲ್ಲಿ ಬರ್ತೀರಾ, ನೀವು ಹೋಗೋದು ಮಾತ್ರ ಎಷ್ಟು ಬೇಗ ಹೋಗ್ತಾಯಿದ್ದೀರಾ ನೋಡಿ ಅಂತೇಳಿ ಕೋಪ ಮಾಡಿಕೊಂಡ್ರು. ಓಕೆ, ನಮ್ಮ ದೊಡ್ಡಮ್ಮ ಅವ್ರಿಗೆಲ್ಲ ಬಾಯ್ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ವಿ. ನಮ್ಮ ಯಜಮಾನ್ರಿಗೆ ನಮ್ಮಮ್ಮ ನಾವಿಲ್ಲೇ ಹುಟ್ಟಿದ್ದಪ್ಪ, ನಾವಿಲ್ಲೇ ಬೆಳೆದಿತ್ತು ನೋಡು, ಇದು ನಮ್ಮ ಏರಿಯಾ ಅಂಥೇಳಿ ನಮ್ಮಮ್ಮ ಎಷ್ಟು ಖುಷಿಯಿಂದ ಹೇಳ್ತಾಯಿದ್ರು. ಅದನ್ನು ನೋಡೋಕ್ಕೆ ಚೆನ್ನಾಗಿತ್ತು. ನಿಮ್ಮ ಪೇರೆಂಟ್ಸ್ ಯಾರಾದರೂ ನಿಮಗೆ ತೋರಿಸಿದ್ದಾರಾ? ಅವ್ರು ಹುಟ್ಟಿದ್ದು ಬೆಳೆದಿದ್ದ ಜಾಗ ಅಲ್ಲ? ತೋರಿಸಿದ್ರೆ ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.